ತಾಯಿ ಕನ್ನಡಾಂಬೆಗೆ, ತಾಯಿ ಕನ್ನಡಾಂಬೆಗೆ, ತಾಯಿ ಕನ್ನಡಾಂಬೆಗೆ. ನಮಸ್ಕಾರ ವೀಕ್ಷಕರೇ, ಹಿಂದೂ ನಾಯಕರು ಮುಖಂಡರಾದ ರಾಮ ಮತ್ತು ಲಕ್ಷ್ಮಣ ಮತ್ತು ಸ್ನೇಹಿತರಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಕೆಆರ್ ಪುರಂ ಜಗದೀಶನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ನೂರಾರು ಕನ್ನಡಿಗರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶೇಷ ಅತಿಥಿಯಾಗಿ ಕೃಷ್ಣಪ್ಪ ಗೌಡಜಿ ಅವರಿಗೆ ಆಹ್ವಾನಿಸಲಾಯಿತು. ಅದೇ ಸಮಯದಲ್ಲಿ ಎಲ್ಲರಿಗೂ ಸಿಹಿತಿಂಡಿಗಳನ್ನು ಸಹ ವಿತರಿಸಲಾಯಿತು ಮತ್ತು ಎಚ್ಎಎಲ್ ಜಗದೀಶನಗರದ ಸುತ್ತಮುತ್ತಲೂ ಬೈಕ್ ರ್ಯಾಲಿ ಮಾಡಿ ಎಲ್ಲರಿಗೂ ರಾಜ್ಯೋತ್ಸವ ಪ್ರಯುಕ್ತ ಹಾರೈಸಿದ ರಾಮ ಮತ್ತು ಲಕ್ಷ್ಮಣ ಮತ್ತು ಸ್ನೇಹಿತರು. ವಿಶೇಷವಾಗಿ ಇವತ್ತು 69ನೇ ವರ್ಷದ ಆರ್ಥಿಕ ಶುಭಾಶಯ ತಿಳಿಸಿದ ವೈಯಕ್ತಿಕವಾಗಿರ್ಬೋದು ನಾಡಿನ ಜನತೆ ಪರವಾಗಿ ಕೂಡ ಅವರಿಗೆ ಧನ್ಯವಾದ ತಿಳಿಸ್ತಾರೆ. ಯಾಕಂದರೆ ಒಂದು ಪ್ರೋಗ್ರಾಮ್ ಆಯೋಜನೆ ಮಾಡೋದು ಭಾಳ ಕಷ್ಟ ಇರುತ್ತೆ. ಯಾವುದೇ ಪ್ರೋಗ್ರಾಮ್ ಚಿಕ್ಕ ಪ್ರೋಗ್ರಾಮ್ ಮಾಡಿದ್ರು ದೊಡ್ಡ ಥರನೇ ಮಾಡ್ಬೋದು, ಯಾಕಂದರೆ ಯಾವುದೋ ಕಮ್ಮಿ ಮಾಡೋಂಗಿಲ್ಲ. ಆ ಥರ ಎಲ್ಲ ಪ್ರೋಗ್ರಾಮ್ಗಳನ್ನು ಭಾಳ ವಿಜೃಂಭಣೆಯಿಂದ ವಿಶೇಷವಾಗಿ ಒಂದು ಮುತುವರ್ಜಿಯಿಂದ ಮತ್ತು ಅವರ ಎದೆ ಆಳ ಇದ್ದು ಅವರ ಪ್ರೋಗ್ರಾಮ್ ಆಯೋಜನೆ ಮಾಡ್ತಾರೆ. ಹಿಂದೆ ಪ್ರೋಗ್ರಾಮ್ ಎಲ್ಲ ಪ್ರೋಗ್ರಾಮ್ ಕೂಡ ಅವರು ಒಂದೂ ಕೂಡ ಮಿಸ್ ಮಾಡಲ್ಲ. ಅದಕ್ಕೆ ಅವ್ರಿಗೆ ವಿಶೇಷವಾಗಿ ನಮ್ಮ ಬಸವರಾಜನ್ ಕೂಡ ಈ ಸಂದರ್ಭದಲ್ಲಿ ಬಸವರಾಜನ್ ಕೂಡ ನಾವು ಧನ್ಯವಾದ ತಿಳಿಸಬೇಕಾಗುತ್ತೆ. ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ರಾಮು ಅವರು ಬ್ರದರು, ನಾವಿಬ್ಬರು ಅಣ್ಣ ತಮ್ಮಂದರು ಆದ್ದರಿಂದ ಒಂದೇ ತಾಯಿ ಮಕ್ಕಳು, ನಾವು ಪ್ರಿನ್ಸ್ ಅಂತ ಕರಿತೀವಿ. ಆದರೆ ನಮಗೆ ಯಾವತ್ತಿದ್ರೂ ಕನ್ನಡ ಭಾಷೆ ಮೇಲೆ ಅಭಿಮಾನ ಹೆಚ್ಚು. ವರ್ಷ ಇದೇ ರೀತಿ ಕನ್ನಡದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಿದ್ವಿ. ಈ ವರ್ಷವೂ ಅದೇ ರೀತಿ ಮಾಡ್ತಾಯಿದ್ವಿ. ನಮ್ಮ ಪ್ರೋತ್ಸಾಹದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ಮಾಡ್ತಾಯಿದ್ವಿ. ನಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಮೊದಲಿಗೆ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿರುವಂಥ ರಾಮ್ ಲಕ್ಷ್ಮಣನ್ ಟೀಮ್ ಹಾಗೂ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ದೇವರು. ನಾವು ಎಲ್ಲೇ ಇರೋಣ, ಹೇಗೆ ಇರೋಣ, ನಮ್ಮದು ಭಾಷೆ ಯಾವುದೇ ಆಗಿರಲಿ, ಜಾತಿ ಯಾವುದೇ ಆಗಿರಲಿ, ಮತ ಯಾವುದೇ ಆಗಿರಲಿ, ನಾವೆಲ್ಲ ಕನ್ನಡಿಗರು. ಇಲ್ಲಿ ಬಂದು 15 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಕನ್ನಡಿಗರೇ. ಯಾವುದೇ ಭಾಷೆ ಇರಲಿ, ಯಾವುದೇ ಧರ್ಮ ಇರಲಿ, ನಾವೆಲ್ಲ ಕನ್ನಡಕ್ಕಾಗಿ ಹೋರಾಡೋಣ. ಕನ್ನಡ ನಾಡು, ನುಡಿ, ಜಲ, ಭಾಷೆ ಎಲ್ಲಕ್ಕಾಗಿ ನಾವು ಹೋರಾಡಿ ನಾವು ಒಂದು 25-30 ವರ್ಷದಿಂದ ಕನ್ನಡಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇದೇ ವಿಶೇಷವಾಗಿ ಏನು ಅಂತಂದರೆ ಇವತ್ತು 69ನೇ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಅಂತಂದರೆ ಬರೀ ಒಂದು ರಾಜ್ಯ ಅಲ್ಲ, ಅದು ಒಂದು ಹಲವಾರು ಕವಿಪುಂಗವರು ನೆಲೆಸಿದಂಥ ನಾಡಿದು. ನಮ್ಮ ಕದಂಬ ರಾಷ್ಟ್ರಕೂಟರು ಕಟ್ಟಿದಂಥ ಒಂದು ನಾಡಿದು. ಹಾಗೆ ನಮ್ಮ ಜೋಗದ ಸಿರಿ ಇರುವಂಥ ನಾಡಿದು. ಇವತ್ತಿನ ದಿನ ಏನು ಅಂತಂದರೆ ಕರ್ನಾಟಕ ಅಂತಂದರೆ ವಿಶೇಷವಾಗಿ ಭಾರತ ದೇಶದಲ್ಲಿ ಒಂದು ಕರ್ನಾಟಕದಲ್ಲಿ ಬಂದರೆ ಪ್ರತಿಯೊಂದು ನೀವು ತಾವು ಅಬ್ಸರ್ವ್ ಮಾಡಿರ್ಬೋದು, ಕರ್ನಾಟಕದಲ್ಲಿರೋರು ಮಿನಿಮಮ್ ಅಂದ್ರೂ 5 ಲ್ಯಾಂಗ್ವೇಜ್ ಮಾತಾಡ್ತಾರೆ. ಯಾಕಂತಂದರೆ ಕನ್ನಡದವ್ರದ್ದು ದೊಡ್ಡ ಮನಸ್ಸು ಆ ರೀತಿ. ಯಾಕಂತಂದರೆ ಎಲ್ಲರೂ ಅಣ್ಣ ತಮ್ಮಂದಿರ ಥರ ಟ್ರೀಟ್ ಮಾಡಬೇಕು, ಅಣ್ಣ ತಮ್ಮಂದಿರ ಥರ ಮಾತಾಡಬೇಕು. ಎಲ್ಲ ಭಾಷೆಗಳು ನಮಗೆ ಮುಖ್ಯ ಅತಿಥಿಗಳಾಗಿ ಆಗಿರ್ಬೋದು ಕೃಷ್ಣಣ್ಣನವರು, ಕೇಂದ್ರ ಮಂಡಲ ಅಧ್ಯಕ್ಷರವರು, ಅವರಿಗೆ ತುಂಬ ಕೃತಜ್ಞತೆಗಳು. ಹಾಗೆ ನಮ್ಮ ಸಮಾಜ ಸೇವಕರು, ಹಾಗೆ ಬಿಳ್ಳರಾದಂಥ ಶ್ರೀ ಚಂದ್ರವರು ಬಂದಿದೆ, ಅವರು ಕೃತಜ್ಞತೆಗಳು. ಇವತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಶ್ರೀ ರಾಮ್ ಲಕ್ಷ್ಮಣನವರು ಇವತ್ತಿಂದ ಏನು ಅಂತಂದರೆ ಕರ್ನಾಟಕದ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳೋದು ಒಂದು ದೊಡ್ಡ ವಿಷಯ ಅಲ್ಲ. ಬಟ್ ಹುಟ್ಟು ಹೋರಾಟಗಾರರ ಜೊತೆ ಒಂದು ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋದು ಅಂತಂದರೆ ಅದು ತುಂಬ ಒಂದು ಖುಷಿ. ಏನು ನಮ್ಮ ಇಲ್ಲಿ ಇರೋ ಎಲ್ಲ ನಾಯಕರು ಒಂದು ಒಳ್ಳೆ ಮಾತು ಹೇಳಿದ್ರಿ. ಇಲ್ಲಿ ನಾವು ಎಲ್ಲೇ ಇರಲಿ, ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ನಾವು ಮನೆಯಲ್ಲಿ ನಾವೇನು ಯಾವುದೇ ಒಂದು ಲ್ಯಾಂಗ್ವೇಜ್ ಮಾತಾಡಲಿ, ಆದರೆ ನಾವು ಆಚೆ ಬಂದರೆ ಕನ್ನಡದಲ್ಲಿ ಮಾತಾಡಬೇಕು. ಇದು ಒಂದು ಸಂಸ್ಕೃತಿ. ಇದನ್ನು ನಾವು ಎಲ್ಲರೂ ಜೊತೆಯಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯೋಣ. ಆಲ್ರೆಡಿ ಬೆಳೆದಿದೆ ಇಡೀ ವಿಶ್ವದಲ್ಲಿ, ಇನ್ನೂ ಬೆಳೆಯೋಣ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.